ನಮಸ್ಕಾರ, ಸ್ವಾಗತ ಸುಸ್ವಾಗತ ವಿಡಿಯೋಗೆ. ಈ ಒಂದು ವಿಡಿಯೋ ಟಾಪಿಕ್ ನಿಮ್ಗೆ ಟೈಟಲ್ ಮತ್ತು ತಮ್ಮಲ್ಲಿ ನೋಡೋ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ದುಡ್ಡು ಕೊಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡ್ಬೇಕು. ಸ್ವಲ್ಪ ಧ್ವನಿ ಹೋಗಿದೆ, ಯಾಕಂತಂದ್ರೆ ಸ್ವಲ್ಪ ಜಾತ್ರೆಯಲ್ಲಿ ಚೀರಾಡ್ ಧ್ವನಿ ಹೋಗಿದೆ. ಓಕೆನಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮ್ಯಾಗಿಂದ. ಸೊ ಓಕೆ, ಇವಾಗ ಬಂದ್ಬಿಟ್ಟು ನಮ್ಮ ಒಂದು ವಿಡಿಯೋ ಟಾಪಿಕ್ ಕಡೆ ಬರೋದಾದ್ರೆ, ಸೊ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡೋದ್ರಿಂದ ಏನ್ ಲಾಭ ಏನ್ ನಷ್ಟ ಅಂತ ಹೇಳ್ಕೊಡೋದಾದ್ರೆ, ಸೊ ದುಡ್ಡು ಕೊಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು. ಸೊ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಕಂಪ್ಲೀಟ್ ಮಾಡೋದು, 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಒಳ್ಳೇದ ಅಥವಾ ಕೆಟ್ಟದ ಅಂತ ಕೇಳೋದಾದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ಟಿಪ್ಸ್ ಅಂಡ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ನಲ್ಲಿ ಅಂತ ಹೇಳ್ತಾ. ಸೊ ಇವಾಗ ಯೂಟ್ಯೂಬ್ ಮಾನಿಟೈಸೇಷನ್ ನ ದುಡ್ಡು ಕೊಟ್ಟು ಮಾಡೋದ್ರಿಂದ ಏನು ಲಾಭ ಅಂತ ಕೇಳೋದಾದ್ರೆ, 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅವರು ಕಂಪ್ಲೀಟ್ ಆಗುತ್ತೆ. ಓಕೆನಾ, ಈ ಒಂದು ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ನೀವು ಯಾರ ಕಡೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ಅದು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವನು ಸೊ ಕೆಲವೊಂದಿಷ್ಟು ಜೆನ್ಯೂನ್ ಆಗಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡುವಂತವ್ರು ಕೂಡ ಇರ್ತಾರೆ. ಇನ್ನು ಕೆಲವರು ನಿಮ್ಗೆ ಏನು ನಾನು ನಿಮ್ಗೆ ವಾಚ್ ಟೈಮ್ ಅವರು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಏನು ಹೇಳಿರ್ತಾರೆ ನೋಡಿ, ಕೆಲವೊಂದಿಷ್ಟು ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡಿಕೊಡೋರು ಆಗಿರೋದಿಲ್ಲ ಫ್ರೆಂಡ್ಸ್. ಸೊ ಅವರು ಫೇಕ್ ಆಗಿ ನಿಮ್ಗೆ ಇದು ಮಾಡ್ಕೋಬಹುದು. ನೀವು ಅವರಿಗೆ ದುಡ್ಡು ಕೊಟ್ಟ ತಕ್ಷಣ ಅವರು ಹಾರಿ ಕೂಡ ಹೋಗ್ಬೋದು, ಹಂಗೆ ಮಾಡದೆ ಅವ್ರು ನಿಮ್ಗೆ ಹೋಗ್ಬೋದು ಫ್ರೆಂಡ್ಸ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಆಮೇಲೆ ಬಂದ್ಬಿಟ್ರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ, ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಟಾಪಿಕ್ಸ್ ನ ನೀವು ಮೇನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕು. 1,000 ಸಬ್ಸ್ಕ್ರೈಬರ್ಸ್ ಆಮೇಲೆ 4,000 ವಾಚ್ ಟೈಮ್ ನ ನೀವು ಎಷ್ಟು ನೀವು ಇವಾಗ ನೀವು ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಿ ಅದು ಬಂದಿಲ್ಲ, ಅವರು ಯಾವ ರೀತಿ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ, ಕೆಲವು ಫೇಕ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ಫೇಕ್ ಅಕೌಂಟ್ಸ್ ಅಲ್ಲೇ ನಿಮ್ಗೆ ಅದು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅವರು. ಇದು ಬಂದ್ಬಿಟ್ಟು ಹೇಳೋದಾದ್ರೆ, ಸೊ ಇವಾಗ ನೀವು ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ, ಆ ರೀತಿ ನೀವು 4,000 ವಾಚ್ ಟೈಮ್ ಅವರ್ಸ್, 1,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ, ಸೊ ಕಂಪ್ಲೀಟ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ, ಸೊ ಅಲ್ಲಿ ತುಂಬಾ ಈ AI ಬಂದ್ಬಿಟ್ಟಿದೆ ಪೂರ್ತಿಯಾಗಿ. ಅವಾಗ ಅವರು ಚೆನ್ನಾಗಿ ಏನಾದ್ರು ಕ್ರಿಯೇಟ್ ಮಾಡಿದ್ರೆ, ಒಳ್ಳೇದಾಗಿ ಅವ್ರು ಏನಾದ್ರು ನಿಮ್ಮ ಒಂದು ಮಾನಿಟೈಸೇಷನ್ ಇದು 4,000 ವಾಚ್ ಟೈಮ್ ಅವರ್ಸ್, 1,000 ಸಬ್ಸ್ಕ್ರೈಬರ್ಸ್ ಜೆನ್ಯೂನ್ ಆಗಿ ಚೆನ್ನಾಗಿ ಅಂತಂದ್ರೆ ಯಾವುದೇ ತರಹದ ತಪ್ಪುಗಳನ್ನ ಮಾಡದೆ ಮಾಡಿ ಕೊಟ್ಟಿದ್ರೆ ಓಕೆ, ನಿಮ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಮಾನಿಟೈಸೇಷನ್ ಆನ್ ಆದ್ಮೇಲೆ ಒಂದು ಪ್ರಾಬ್ಲಮ್ ಆಗೋದು ಮತ್ತೆ ಖಚಿತ. ಸೊ ಆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಏನಪ್ಪಾ ಹೇಳೋದಾದ್ರೆ, ಆ ಒಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ 1,000 ಸಬ್ಸ್ಕ್ರೈಬರ್ಸ್, 1,000 ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ನೋಡಿ, ನೀವು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು, ಅವ್ರು ಯಾರು ಕೂಡ ನಿಮ್ಮ ಒಂದು ವಿಡಿಯೋನ ನೋಡೋದಿಲ್ಲ. ಎಸ್, ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ನೀವು ಯಾವ ರೀತಿ ದುಡ್ಡು ಕೊಟ್ಟು 1,000 ಸಬ್ಸ್ಕ್ರೈಬರ್ಸ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ನೋಡಿ, ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಿಡಿಯೋನ ನೋಡೋದಿಲ್ಲ. ಸೊ ಅದರಿಂದಾಗಿ ನಿಮ್ಗೆ ಏನಾಗುತ್ತೆ, ಮಾನಿಟೈಸೇಷನ್ ಆದ್ಮೇಲೂ ಸೊ ನಿಮ್ಗೆ ನ್ಯೂಸ್ ಬರೋದಿಲ್ಲ. ಸೊ ಎಸ್, ಈ ಒಂದು ಟಾಪಿಕ್ ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ನೀವು ಮಾನಿಟೈಸೇಷನ್ಗೆ ಒಂದು ಚೆನ್ನಾಗಿ ಅವ್ರು ಏನಾದ್ರು 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ, ಅವಾಗ ಮಾನಿಟೈಸೇಷನ್ಗೆ ನೀವೇನಾದ್ರು ಇದನ್ನ ಚೆಕ್ ಮಾಡ್ತಾರೆ ನೋಡಿ ಚಾನಲ್ನ, ಆ ಚೆಕ್ ಹೊತ್ತಿಗೆ ನೀವೇನಾದ್ರು ಸಿಗ್ಬಿದ್ರೆ, ಸೊ ನಿಮ್ಮ ಒಂದು ಮಾನಿಟೈಸೇಷನ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತಂದ್ರೆ, ನೀವೇನಾದ್ರು ಸಿಗ್ಬಿದ್ರೆ ಗೊತ್ತಾದ್ರೆ ಅವ್ರಿಗೆ ಏನಾದ್ರು ಯಾವುದೇ ಒಂದೇ ಒಂದು ಇದು ಹೇಳಕ್ಕಾದ್ರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಕ್ ಹೋದಾಗ ಅವ್ರಿಗೆ ಏನಾದ್ರು ಈ ರೀತಿ ಮಾಡಿರೋದು ಅವ್ರಿಗೆ ಗೊತ್ತಾಗುತ್ತೆ guys. ಇವಾಗೆಲ್ಲ ಫ್ಯೂಚರು ಅದು ಇದೆಲ್ಲ ಇದೆ. ಮೊದ್ಲೇದು ಯೂಟ್ಯೂಬ್ ಯಾರ್ದು ಅಲ್ಲ, ಗೂಗಲ್ ಅವ್ರು. ಓಕೆನಾ, ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಕೊನೆವರೆಗೂ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ ಮಾನಿಟೈಸೇಷನ್ಗೆ ಡಿಸ್ಪೋಸ್ ಆಗಿಬಿಡುತ್ತೆ. ಮಾನಿಟೈಸೇಷನ್ಗೆ ಆಗೋದೇ ಇಲ್ಲ. ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು, ಎಷ್ಟೇ ವಿಚರ್ಸ್, ಎಷ್ಟೇ ಜನ ನೋಡ್ತಾ ಇದ್ರು, ಸೊ ನಿಮ್ಮ ಒಂದು ಚಾನಲ್ ಇದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಬಂದ್ಬಿಟ್ರೆ, ಇವಾಗ ತಪ್ಪಿನೂ ಆ AI ಇದು ಮಾಡಿಬಿಟ್ರೆ, ನೀವು ರೊಕ್ಕ ಕೊಟ್ಟು ಮಾಡಿಸ್ಕೊಂಡಿರೋರು AI ಕೂಡ ಚೆನ್ನಾಗಿ ಮಾಡಿದ್ರು, AI ಕೂಡ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಸೊ ಇವಾಗ ಮಾನಿಟೈಸೇಷನ್ ಆದ್ಮೇಲೆ ಸೊ ನಿಮ್ಮ ಒಂದು ಚಾನಲ್ಗೆ ವಿಚರ್ಸ್ ಕೂಡ ಬರೋದಿಲ್ಲ. 1,000 ಸಬ್ಸ್ಕ್ರೈಬರ್ಸ್ ಅವು ಫೇಕ್ ಆಗಿರ್ತವೆ. ಸೊ ಅದರಿಂದಾಗಿ ನಿಮ್ಗೆ ಚಾನಲ್ಗೆ ವಿಚರ್ಸ್ ಬರೋದಿಲ್ಲ. ಸೊ ಆ ಕಾರಣದಿಂದ ನಿಮ್ಮ ಒಂದು ಚಾನಲ್ ಕೂಡ
ಇಲ್ಲೇ ಈ ಕಡೆನೇ ಕೂಡ ಉಳಿಬಹುದು. ಯಾವ ರೀತಿ ಅಂತಂದ್ರೆ, ಸೊ ನಿಮ್ಮ ಒಂದು ಚಾನಲ್ಗೆ ವಿಚರ್ಸ್ ಬರಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಕಂಪ್ಲೀಟ್ ಮಾಡಿ ಯಾವ ರೀತಿ ದುಡ್ಡು ಬರುತ್ತದು. ನೀವು ಎಷ್ಟೋ ಡಾಲರ್ ಆಗ್ಬೇಕಲ್ವಾ ನಿಮ್ಗೆ ದುಡ್ಡು ಬರ್ಬೇಕು ಅಂತಂದ್ರೆ. ಸೊ ವಿಚರ್ಸ ಬರಲಿಲ್ಲ, ನಿಮಗೆ ಹೋಗ್ಲಿಲ್ಲ ಅಂತಂದ್ರೆ ಯಾವ ರೀತಿ ಬರುತ್ತೆ ಅಲ್ವಾ guys? ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಇದು ದುಡ್ಡು ಮಾಡಿ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡೋಕ್ಕಿಂತ ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ಒಳ್ಳೇದು. ಯಾಕಂತಂದ್ರೆ ಇವಾಗ ಫ್ಯೂಚರ್ ಬಂದಿದೆ. ಸೊ ನೀವೇನಾದ್ರೂ ಆ ರೀತಿ ಮಾಡ್ಕೊಂಡ್ರೆ ನಿಮ್ ಚಾನಲ್ ಇದ್ದು ಕೂಡ ವೇಸ್ಟ್ ಆಗ್ಬೇಕಾ? ನೆನ್ಪಿಟ್ಕೊಳ್ಳಿ guys. ಸೊ ನಂದು ಕೂಡ ಇನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ. ಸೊ ನಾನು ಮಾಡ್ಕೋಬಹುದಾಗಿತ್ತಲ್ವಾ ದುಡ್ಡು ಕೊಟ್ಬಿಟ್ಟು. ಸೊ ಆ ರೀತಿ ನಾನು ಯಾವತ್ತೂ ಕೂಡ ಮಾಡ್ಕೋದಿಲ್ಲ. ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡಿ ನಾನು ಕೂಡ ನಿಮ್ಗೆ ಇದೇ ಸಜೆಷನ್ ಕೊಡ್ತೀನಿ. ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡೋದು ಕೂಡ ಒಳ್ಳೇದು. ಸೊ ಧ್ವನಿ ಒಂದ್ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ guys. ಧ್ವನಿ ಹೇಗೆ ಬರ್ತಾಗುತ್ತದ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಧ್ವನಿ ಹೋಗಿದೆ ಅಂದ್ರೂ ಕೂಡ ವಿಡಿಯೋ ಮಾಡ್ಬೇಕಲ್ವಾ, ಸೊ ವಿಡಿಯೋನ ಮಾಡ್ತಿದ್ದೀನಿ. ಆಮೇಲೆ ಬಂದ್ಬಿಟ್ರೆ, ಸೊ ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡೋದು ಒಳ್ಳೇದು. ಎಷ್ಟೇ 3 ವರ್ಷ ಆದ್ರೂ ಪರವಾಗಿಲ್ಲ, ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಆ ರೀತಿ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡಿದ್ದು ಏನಾದ್ರು ಪ್ರಾಬ್ಲಮ್ ಆದ್ರೆ, ಪ್ರಾಬ್ಲಮ್ ಪೂರ್ತಿಯಾಗಿ ನೀವು ಚಾನಲ್ನ ಇದ್ ಮಾಡಿ ಕೂಡ ವೇಸ್ಟು. ಇಲ್ಲಿವರೆಗೂ ಹಾಕಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ವೇಸ್ಟ್ ಆಗಿ ಇರುತ್ತೆ ಗೈಸ್. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಮೇಲೆ ಬಂದ್ಬಿಟ್ರೆ, ಇವಾಗ ತುಂಬಾ ಫ್ಯೂಚರ್ಗಳು ನಡೀತಾ ಇದಾವೆ. ಸೊ ಹುಷಾರಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಇಂತ ಇದು ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದೀನಿ. ಆಮೇಲೆ ಬಂದ್ಬಿಟ್ರೆ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇನ್ನಷ್ಟು ಜನಕ್ಕೆ ಈ ಒಂದು ವಿಡಿಯೋ ಯೂಟ್ಯೂಬ್ ಸಜೆಷನ್ ಅಲ್ಲಿ ಕೊಡುತ್ತೆ. ಅದರಿಂದಾಗಿ ಈ ಒಂದು ನನ್ನ ಒಂದು ಕಂಟೆಂಟ್ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಗೊತ್ತಾಗಿ ಅವರು ಕೂಡ ಇಂಥ ಒಂದು ದೊಡ್ಡ ತಪ್ಪನ್ನ ಮಾಡೋದನ್ನ, ಮಿಸ್ಟೇಕ್ಸ್ ನ ಮಾಡೋದನ್ನ ನಿಲ್ಲಿಸಲು ಕೂಡ ಬಹುದು. ಇದು ನನ್ನ ಒಂದು ಇದು ಟಾಪಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಮತ್ತು ಕೆಲವೊಂದಿಷ್ಟು ವೆಬ್ಸೈಟ್ಗಳು ಕೂಡ ಸರ್ಚ್ ಅಂಡ್ ರಿಸರ್ಚ್ ಮಾಡಿ ಕೂಡ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ಇದಾಗುತ್ತೆ. 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೊಡಿ, ಹೊಡೆದಾಕ್ತೀರ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಚಾನಲ್ಗೆ ಇದೇ ವಿಡಿಯೋಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಈ ಒಂದು